ಇದೇ ಕ್ರಿಕೆಟ್ ಕಾಮೆಂಟ್ರಿನ ಇನ್ನರ ಕಲ್ಯಾಣ ಸಣ್ಣದಾಗ ಅಲ್ಲಿ ಸಿಗ್ತಾರೆ ಖ್ಯಾತ ಹರಿಕಥ ಕೀರ್ತನಕಾರರು ಕೀರ್ತನ ಕೇಸರಿ ದಿವಂಗತ ಗುರುರಾಜ್ ಅಲ್ಲಾಡವರು. ಗುರುರಾಜ್ ಅಲ್ಲಾಡವ್ರಿಗೆ ಏನಾಗಿತ್ತು, ಹರಿಕತೆ ಹೇಳಿ ಹೇಳಿ ಅಭ್ಯಾಸ ಆಗೋಗಿತ್ತು. ಗುರುರಾಜ್ ಅಲ್ಲಾಡವ್ರ ಹತ್ರ ಹೊಂಟಿದ್ವಿ, ದಾರಿಯೊಳಗೆ ಅಡ್ರೆಸ್ ಕೇಳೋಣ ಅಂತ ಸುಧೀರ್ ಅವ್ರು ಸಿಕ್ಬಿಟ್ರು. ಸುಧೀರ್ ಅವರೇ, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಚಿತ್ರನಟ ಸುಧೀರ್ ಅವರು, ಲೇ ನಿಮ್ಮ ಅಪ್ಪರು ತಿರುಗೋಕಿರೋಣ ಮಗನೇ, ಈ ಜನ ಎಲ್ಲ ಮೆಚ್ಚಿ ಮಚ್ಚೇಶ್ವರ, ಬುಲ್ಲಟ್ ಬಸ್ಯ, ಚಾಕ್ಲೇಟ್ ಚಂದ್ರು, ಇನ್ನೊಂದ್ಸಾರಿ ಕಾಮೆಂಟ್ರಿ ಅಂತ ಬಂದರೆ ಮಚ್ಚ ತಗೊಂಡು ಕೊಚ್ಚ ಹಾಕಿಬಿಟ್ಟೆ ನಾನು ಬೇಡ್ಬಿಡ್ರಿ ಸರ್. ಮತ್ತು ಇನ್ಯಾರ ಕಲೆ ಕಾಮೆಂಟ್ ಹೇಳಿಸಿದಾಗ ಅಲ್ಲಿ ಸಿಕ್ಕರು ಹರಿಕತೆ ಕೀರ್ತನಕಾರರ ಕೀರ್ತನ ಕೇಸರಿ ದಿವಂಗತ ಗುರುರಾಜ್ ಅಲ್ಲಾಡವ್ರು. ಗುರುರಾಜ್ ಅಲ್ಲಾಡವ್ರಿಗೆ ಹರಿಕತೆ ಹೇಳಿ ಹೇಳಿ ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಮನ್ಯಾಗ ಮಕ್ಕಳ ಹತ್ರ ಹರಿಕತೆ ಹೇಳಿ ಸಮಾಧಾನ ಪಡಿಸಿದ್ರು ಅವರು. ಹರಿಕತೆ ಮುಗಿಸ್ಕೊಂಡು ಬಂದರು. ಗಜಗೌರಿ ರಥ ಅಂತ ಕ್ಯಾಸೆಟ್ ಕೇಳಿರ್ಬೋದು ನೀವು. ಮಗು ಅಳ್ತಿತ್ತು, ನೋಡಿದ್ರು, ಸಮಾಧಾನ ಪಡಿಸ್ತಾರೆ. ಹೆಂಗ ಕಂದ ಮಾಡ್ಕೋಬ್ಯಾಡ್ಬೋ ಒಂದ 9 ತಿಂಗಳು ಎತ್ತು ಹೊತ್ತು ಮುತ್ತಕ್ಕಿ ಸಾಕ್ಷಲ್ ತಾಯಿ ಇದ್ದ ಮಿಗಿಲ ದೇವ್ರ ಜಗತ್ತಲ್ಲಿ ಯಾರು ಇಲ್ಲ ಕಂದ, ಮುಚ್ಚಬಾಯಿನ ಕಂದ ಕಂದ ಪರ್ಮನೆಂಟ್ ಬಾಯಿ ಮುಚ್ಚಿಬಿಡು. ಇವ್ರು ಬಂದು ಕ್ರಿಕೆಟ್ ಕಾಮೆಂಟ್ ಹೇಳಿದ್ರೆ ಹೆಂಗೆ ಹೇಳ್ಬೋದು, ಶುಕ್ಲಾಂಬ ವರ್ಲ್ಡ್ ಕಪ್ ಇಂಡಿಯಾ ವರ್ಸಸ್ ಫೈನಲ್ ಮ್ಯಾಚ್ ಶ್ರೀಲಂಕಾ, ಫೈನಲ್ ಮ್ಯಾಚ್ ವರ್ಲ್ಡ್ ಕಪ್ ವಂಕಟೇಶ್ ಸ್ಟೇಡಿಯಂ ಮುಂಬೈ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಲಕ್ಷ್ಮೀ ರಮಣ ಗೋವಿಂದ. ಎಲ್ಲಿ ಸ್ಟೇಡಿಯಂನಾಗ ಸಚಿನ್ ತೆಂಡೂಲ್ಕರಾಯ, ವೀರೇಂದ್ರ ಸೆಹವಾಗಾಯ, ಮಹೇಂದ್ರ ಸಿಂಗ್ ಧೋನಿಯಾಯ ನಮಃ. ಮೆರೆವಪುರದೊಳಗೆ ಹಿರಿಯವನೆನ್ನಿಸಿದ ಕಪಿಲ ದೇವನ ಚರಿತೆಯ ಪಾಡಿ ಪೊಗಳಲ್ಲತಿ ಮೋದವೆನಿಪುದು ಸುರತರ ಮಾರ್ಗ ಸುಸಾಧಕವು ಕಪಿಲ ದೇವ. ಪಂದ್ಯಾರಂಭ ಕಾಲದಲ್ಲಿ ಭಾರತ ತಂಡದ ನಾಯಕರಾಗಿರ್ತಕ್ಕಂಥ ಮಹೇಂದ್ರ ಸಿಂಗ್ ಧೋನಿ ಮತ್ತು ಶ್ರೀಲಂಕಾ ತಂಡದ ನಾಯಕರಾಗಿರ್ತಕ್ಕಂಥ ಕುಮಾರ್ ಸಂಗಕರ್ ಟಾಸ್ ಮಾಡಲು ಹೋಗ್ತಾ ಇದ್ದಾರೆ. ಈಗಾಗಲೇ ಪಿಚ್ ರಿಪೋರ್ಟರ್ ಆಗಿರ್ತಕ್ಕಂಥ ರವಿ ಶಾಸ್ತ್ರಿ ಮತ್ತು ಟೋನಿ ಕ್ರಿಕೆಟ್ ಹೇಳಿದ್ದಾರೆ, ಟಾಸ್ ಅನ್ನು ಗೆದ್ದುಕೊಂಡು ಮೊದಲ ಬ್ಯಾಟಿಂಗ್ ಅನ್ನು ಯಾರು ಮಾಡುತ್ತಾರೆ ಸುಲಭವಾಗಿ ರನ್ಗಳನ್ನು ಗಳಿಸಬಹುದು ಎಂಬುದಾಗಿ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಲಂಕಾ ತಂಡದ ನಾಯಕರಾಗಿರ್ತಕ್ಕಂಥ ಕುಮಾರ್ ಸಂಗಕರ್ ಟಾಸ್ ಅನ್ನು ಗೆದ್ದುಕೊಂಡು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡು 274 ರನ್ ಮಾಡಿದ್ದಾನೆ. ಮರುತರವಾಗಿ ಬ್ಯಾಟ್ ಮಾಡಲು ಬರ್ತಾ ಇದ್ದಾರೆ ಭಾರತ ತಂಡದ ಆರಂಭಾಟಗಾರರಾಗಿರ್ತಕ್ಕಂಥ ವೀರೇಂದ್ರ ಸೆಹವಾಗ್ ಮತ್ತು ಸಚಿನ್ ತೆಂಡೂಲ್ಕರ್ ಅವರು. ಓವರ್ನ ಮೊದಲನೇ ಚೆಂಡು ಮಲಿಂಗ ನೇರವಾಗಿ ತಂದವಾಗಿದ್ದಾನೆ. ವೀರೇಂದ್ರ ಸೆಹವಾಗ್ ದುರ್ಗುಟ್ಟಿಸಿ ನೋಡಿ ಭರದಿಂದ ಮುನ್ನಕ್ಕೆ ಭರ್ಜರಿಯಾಗಿ ಬಂದು ಶಂಭೋ ಎಂದು ಬಾರಿಸಲು ಹೋಗಿದ್ದಾನೆ. ದುರ್ದೈವವಶ ಚೆಂಡು ಬ್ಯಾಟಿಗೆ ತಾಗದ ನೇರವಾಗಿ ಪ್ಯಾಡಿಗೆ ಬಡಿದಿದೆ. ಆ ಕಡೆಯಿಂದ ಮಲಿಂಗ ಕೃಷ್ಣ ಎಂದು ಅಪೀಲ್ ಮಾಡಿದ್ದಾನೆ. ಈ ರೀತಿಯಾಗಿ ಮೊದಲನೆಯ ವಿಕೆಟ್ ಪತನ. ಭಾರತ ಮೊದಲ ಉತ್ತರ ಬಿದ್ದಿದೆ ಕೇವಲ 0ಗೆ. ಕೇವಲನಲ್ಲಿ ಕೂತ್ಕೊಂಡು ಮಹೇಂದ್ರ ಸಿಂಗ್ ಧೋನಿ ಕಣ್ಣೀರಿಡ್ತಾ ಇದ್ದಾನೆ. ಅಯ್ಯ, ನಾನು ಯಾರಿಗಾದರೂ ಮೋಸ ಮಾಡಿದ್ನಿ. ಬಂದಿರ್ತಕ್ಕಂಥ ವೀರೇಂದ್ರ ಸೆಹವಾಗನ್ನು ಕೇಳ್ತಾ ಇದ್ದೀನಿ, ಅಪ್ಪ ನೀನು ಯಾವ ಥರ ಔಟ್ ಆದೆ ಕಣಯ್ಯ. ವೀರೇಂದ್ರ ಸೆಹವಾಗ್ ದುಃಖಿಸಿ ಹೇಳ್ತಿದ್ರೆ ಏನಂತ, ಔಟ್ ಸೈಡ್ ಆಫ್ಟಿಕ್ ಹೋಗ್ತಾ ಇರೋ ಚೆಂಡನ್ನು ಮುಟ್ಟಿನ ಕೆಟ್ಟೆನೆ ಇಷ್ಟು ಅಂದ್ಬಿಟ್ಟೆ. ಮುಂದೆ ಕುಂತಿರ್ತಕ್ಕಂಥ ಒಬ್ಬ ಅಜ್ಜಿ ಕಣ್ಣ ನೀರು ತಂದುಬಿಟ್ಲು. ನನಗೆ ಅಜ್ಜಿ ಯಾಕೆ ಕಣ್ಣ ನೀರು ಬಂತಮ್ಮ ಅಂದೆ. ಹೋಗ್ಬಿಡ್ತಮ್ಮ ಮರ್ಯಾದೆ ಪ್ರಶ್ನೆ ಅಂತ. ಮರ್ಯಾದೆ ಪ್ರಶ್ನೆ, ಯಾಕೆ ಕಣ್ಣ ನೀರು ಬಂತ ಹೇಳಂದೆ. ಹೇಳಂದ್ರೆ ಹೇಳ್ತೀನಪ್ಪ ಅಂತ. ಹೇಳಿಬಿಡಮ್ಮ ಅಂದೆ. ಕೊಡೋ ಮೈಕ್ ಅಂದ್ಲು. ಮೈಕ್ ಕೊಟ್ಟೆ. ಏನು ಹೇಳ್ಬೇಕ್ರ ಅಜ್ಜಿ? ಏನಿಲ್ಲ ತಮ್ಮ, ಎಲ್ಲರ ಮುಂದೆ ಹೇಳಂದ್ರೆ ಹೇಳ್ತೀನಪ್ಪ. ಹೇಳ್ಬಿಡಮ್ಮ ಮರ್ಯಾದೆ ಪ್ರಶ್ನೆ ಹೇಳಂದೆ. 15 ದಿವಸದಿಂದ ನಮ್ಮ ಮನೆಗೆ ಒಂದು ಎಮ್ಮೆ ಸತ್ತೋಯ್ತು. ಸಾಯಕ್ಕೂ ಅರ್ಧ ಗಂಟೆ ಮುಂಚೆ ನಿನ್ನಂಗೆ ಒದರಿ ಸತ್ತೋಯ್ತು. ಇದು ನಮಗೆ ಬೇಕಾಗಿತ್ತು. ಈ ಅಜ್ಜಿ ಯಾರನ್ನ ಮಾತಾಡ್ಸಿದ್ರು ಅಜ್ಜಿಯಾರನ್ನ ಮಾತಾಡ್ಸ್ಬಿಡೋದು ಭಾಳ ಡೇಂಜರ್ ಇವರು. ನಿಮ್ಮ ಚಿತ್ರದುರ್ಗದಾಗ ಅನುಭವ ಆಗ್ಯದ ನನಗೆ, ಹೇಳ್ತೀನಿ ಕೇಳಿ. ಜಾಣ ಏರಿಯ ನಗೆ ಜಗಡಿ ಕಾರ್ಯಕ್ರಮ ಬೆಂಗಳೂರಿಗೆ ಹೋಗಿದ್ದೆ. ಒಂದು ಕುರ್ಚಿ ಬಗಲ ಕಾಲಿದ್ದ ಅಜ್ಜಿ ಬಗಲ ಹೋಗಿ ಕುಂತ್ಕೊಂಡೆ. ನಾನು ಕೇಳಿದೆ, ಯಾವ ಊರು ತಮ್ಮ ನಿಂದು ಅಂದು. ನಾನು ಸುಮ್ಮನೆ ಪ್ರಾಸವಾಗಿರಲಿ ಅಂತೇಳಿ ಬೆಂಗಳೂರು ಹತ್ರ ಮಂಗಳೂರು ಅಮ್ಮ ಅಂದೆ. ಬೆಂಗಳೂರು ಹತ್ರ ಮಂಗಳೂರು ಭಾಳ ಸಮೀಪ ಬಿಡೋದು. ನಮ್ಮ ಭಾಳ ಹತ್ರ ಅಂದೆ. ನಾ ಕೇಳಿದೆ, ನಿಂದು ಯಾವ ಊರಮ್ಮ? ನಾನು ಬೆಂಗಳೂರಪ್ಪ. ಬೆಂಗಳೂರಿಗೆ ಯಾವ ಏರಿಯಾ ಅಮ್ಮ ಅಂದೆ. ಭಾಳ ಹತ್ರ ಕಣಪ್ಪ, ಶ್ರೀಲಂಕಾ ಹತ್ರ ಯಲಹಂಕ ಅಂತ. ಎಲ್ಲಿ ಶ್ರೀಲಂಕಾ, ಎಲ್ಲಿ ಯಲಹಂಕ? ಆ ಅಜ್ಜಿಯರು ಭಾಳ ಡೇಂಜರ್. ಚಿತ್ರದುರ್ಗ ಇಲ್ಲಿ ಕಾರ್ಯಕ್ರಮ, ಮಹಿಳಾ ಸಮಾಜ ಕಾರ್ಯಕ್ರಮ ಬಂದಿದೆ. 380 ಮಂದಿ ಹೆಣ್ಮಕ್ಳು, ಒಬ್ಬರ ಗಂಡ್ಮಗ ಕರ್ಕೊಂಡು ಹೋಗ್ಬಿಟ್ರೆ ಕಾರ್ಯಕ್ರಮಕ್ಕೆ. ಮುಂದೆ ಒಂದು ಕುರ್ಚಿ ಖಾಲಿಲ್ಲ. ಒಂದು ಕುರ್ಚಿ ನೋಡಿ ಒಬ್ಬ ಅಜ್ಜಿ ಕುರ್ಚಿ ಬಿಟ್ಲು.
ಬಿಟ್ಟ ತಕ್ಷಣ ನಾನು ಪಾಪ ಅಜ್ಜಿ ಕಲಾವಿದ್ರ ಮೇಲೆ ಎಷ್ಟು ಪ್ರೀತಿ ಹೇಳೋಣ ಅಂತೇಳಿ ಕುಂತ್ಕೊಂಡೆ. 2 ಸೆಕೆಂಡ್ ಆಗಿಲ್ಲ, ಹೊಳೆ ಬಂದ್ಬಿಟ್ಲ ಅದ ಅಜ್ಜಿ. ವಾಪಸ್ ಬಂದು ನಾನು ನೋಡಿ ಕುರ್ಚಿ ಬಿಡ್ತೇನ ಅಂತ ಈಗ ಕುಂತಿ ನಾನು ಈ ಕಡೆ ಬರೀ ಹೊಳ್ಳೆ ಅಂದೆ, ಬಡದಲ್ಲ ಅಂತ ನೋಡು ಆಲೋಚನೆ ಮಾಡೋ ಅಂದ್ಲು. ನಾನು ಈ ಕಡೆ ಬರೀ ಹೊಳ್ಳಿ ಬಿಟ್ಟೆ, ಬಡದಲ್ಲ ಅಂದೆ. ಅಷ್ಟೊಂದ್ರೆ ಎಲ್ಲರೂ ವೇದಿಕೆಗೆ ಆಗಮಿಸ್ಬೇಕಂತ ಕರೆದ್ಬಿಟ್ರು. ವೇದಿಕೆಗೆ ಬಂದ್ಬಿಟ್ವಿ, ಕುತ್ಕೊಂಡು ವೇದಿಕೆ ಮೇಲೆ 10 ಚೇರ್ ಹಾಕ್ಯಾರ. ನಾವು ಹೋಗಿ ಕುಂತ್ಕೊಂಡು ಹಿಂಗೆ ಟರ್ನ್ ಆಗಿ ನೋಡ್ತೀನಿ, ಅದೇ ಅಜ್ಜಿ ನನ್ನ ಬಗಲ ಕಾಣ. ನೀ ಯಾಕೆ ಅಜ್ಜಿ ಇಲ್ಲಿ ಅಂದೆ. ನಾನು ಈ ಕಾರ್ಯಕ್ರಮದ ಅಧ್ಯಕ್ಷ ಇದ್ದೀನಿ ಸತ್ಯ ಅನ್ಕಂಡ. ಶುರುವಾಯ್ತು ಭಾಷಣ, ಅಧ್ಯಕ್ಷ ಭಾಷಣ. ಆಮೇಲೆ ಲಾಸ್ಟ್ ನಾವಿಬ್ಬರು ಕುತ್ಕೊಂಡು ನಾವೆಲ್ಲ ವೇದಿಕೆ ಮೇಲೆ ಕುತ್ಕೊಂಡಿದ್ದೀವಿ. ಮಾತೇರಿ ಮಹಿಳೆಯರಿ, ಇವತ್ತು ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ ಅಂದ್ರು. ನಾನು ಹಿಂದೆ ಕುತ್ಕೊಂಡು, ಅಮ್ಮ ಒಗ್ಗಟ್ಟಾಗ್ರಿ ಬೇಡ ಮೊದಲು, ಇವತ್ತ ಯಾಕೆ ಆಗ್ತೀರಿ, ನಾಳೆ ನಾಡ್ದಾಗ್ರಿ ನಾನು. ಯಾಕೆ ನಾನು ಸಣ್ಣ ನನಗೆ ಹೊಸರು ಒಗ್ಗಟ್ಟಾಗಿ ಬಿಡಿದ್ರೆ ನಾ ಏನು ಮಾಡಿ. ಅದ್ರಾಗ ಬೇರೆ ಅಜ್ಜಿ ಸಿಟ್ಟಿಗೆ ಬಿಟ್ಟಾಳ. ಮಾತೇರಿ ಮಹಿಳೆಯರು, ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಇಂಥ ಗಂಡಸರನ್ನ ಬಕ್ಕ ಬಿಡಿಬೇಕಾಗಿದೆ ಅಂದ್ಬಿಟ್ಟು. ನಿನಗಲ್ಲ ಅವ ಅಂದ್ಕೊಂಡ್ಬಿಟ್ಟು ಮಾವನು, ಇಂಥ ಗಂಡಸರನ್ನ ಬಕ್ಕ ಬಿಡಿಬೇಕಾಗಿದೆ. ವರದಕ್ಷಿಣೆ ಕಿರುಕುಳ ಕೊಟ್ಟ ಒಂದು ಹೆಣ್ಣಿಗೆ ಪ್ರಾಣ ಜೊತೆ ಇವರು ಮನುಷ್ಯರ, ಇವರು ಮಾನವೀಯತೆಯಾ ಮನುಷ್ಯತ್ವವಿದೆಯಾ, ಇವರು ಗಂಡಸರ ಅಂದ್ಬಿಟ್ಲು. ವೇದಿಕೆ ಮೇಲೆ ಕುಂತ ನಾನು ಒಬ್ಬರೇ ಮಗ. ನನಗೆ ಸಿಟ್ಟು ಬಂದ್ಬಿಡಿ. ಅಜ್ಜಿ ಯಾರಿಗೆ ಬೈತೀರಿ ನೀವು ಅಂದೆ. ನಾನು ನಿನಗೆ ಬೈದರೆ ಸುಮ್ಮ ಕುಂತ್ಕೊಂಡು, ಮತ್ತೆ ಯಾರಿಗೆ ಬೈದಿರಿ ನೀವು, ನಾ ಗಂಡಸರಿಗೆ ಬೈದೀನಿ ಅಂದ್ಬಿಟ್ಲು. ಅಲ್ರಿ ನೀವು ನಗುತ್ತೆ, ನನಗೆ ಹೆಂಗಾಗಿರ್ಬೇಡ, ಗಂಡಸರಿಗೆ ಬೈದಿರ ನಂಗೆ ನಾನು ಯಾರು. ಅಜ್ಜಿ ಭಾರಿ ಸ್ಟ್ರಾಂಗ್ ಅನ್ಕೊಂಡು ಬಿಡಬಾರ್ದು ಈ ಅಮ್ಮ ಉತ್ತರ ಕೊಡಲೇಬೇಕು ನಾನಂದೆ. ಎಲ್ಲ ಕಾರ್ಯಕ್ರಮ ಮುಗಿತು. ಮುಂದ್ಗಡೆ ಬಂದು ಕುರ್ಚಿ ಮೇಲೆ ಕೂತ್ಕೊಂಡಿದ್ದು ಅಜ್ಜಿ, ಮುಂದ್ಗಡೆ ಕುರ್ಚಿ ಮೇಲೆ ಕೂತ್ಕೊಂಡಿದ್ದು. ಶುರು ಮಾಡಿದೆ ನಾನು. 40 ನಿಮಿಷ ಭಾಷಣ ಮಾಡಿದೆ ರೀ. 40 ನಿಮಿಷ ಭಾಷಣ ಮಾಡಿದ್ದ ಅಜ್ಜಿಗೆ ತೊಗೊಂಡ ಕೈ. ಮಾತೇರಿ ಮಹಿಳೆಯರಿ, ಮಾತು ಆಡಿದರೆ ಹೋಯ್ತು, ಮುತ್ತು ಬಡಿದರೆ ಹೋಯ್ತು. ಮಾತನಾಡೋಕ್ಕಿಂತ ಮುಂಚೆ ಒಂದ್ಸರಿ ಆಲೋಚನೆಯನ್ನು ಮಾಡಿ ಮಾತನಾಡೋದು ಒಳ್ಳೆಯದು. 6 ವರ್ಷಗಳಿಂದ ನಾನು ಮದುವೆ ಆದೆ. ನಾವು 1 ಪೈಸೆ ವರದಕ್ಷಿಣೆ ತಗೊಂಡಿಲ್ಲ. ಯಾರ ಮಾಡಿದ ತಪ್ಪಿ ಯಾರನ್ನ ಹೊಣೆಗಾರನಾಗಿ ಮಾಡೋದು ಒಳ್ಳೆಯದಲ್ಲ, ಇದು ಒಬ್ಬರಿಗೆ ಗೊತ್ತಿರಲಿ ಅಂದೆ ಅಜ್ಜಿಗೆ. ಅಜ್ಜಿ ಭಾಳ ಬೇಕಿತ್ತು, ನೋವು ಸಿಟ್ಟಿಗೆ ಎದ್ದು ಬಿಟ್ಲು ಮ್ಯಾಗ. ಎದ್ದೇನು 6 ವರ್ಷದಿಂದ ಮದುವೆ ಆಗಿರಿ, ಜಂಬಕ್ಕೆ ವರದಕ್ಷಿಣೆ ಕೊಟ್ಟಿಲ್ಲ, ಜಂಬಕ್ಕೆ ವಸ್ತಿಯ ನೀನಿರೋ ಆಕಾರಕ್ಕೆ ಹುಡುಗಿ ಕೊಟ್ಟಿದ್ದ ದೊಡ್ಡಾಗೋದು ಹೋಗಂದು.